ಹೆಲೋ ಆಲ್, ವೆಲ್ಕಮ್ ಬ್ಯಾಕ್ ಟು CS ಯೂಟ್ಯೂಬ್ ಚಾನಲ್. ಸ್ವಲ್ಪ ತಡ ಆಯಿತು, ಆದರೂ ಮ್ಯಾಕ್ಸ್ ಸಿನಿಮಾ ಟೀಸರ್ ಬಗ್ಗೆ ಹೇಳಲಿಲ್ಲ ಅಂದರೆ ನನ್ನ ಚಾನಲ್ ಇದ್ದು ವೇಸ್ಟ್ ಅಂತ ನಾನು ಅಂದ್ಕೊಂಡಿದ್ದೀನಿ. ಮ್ಯಾಕ್ಸ್ ಟೀಸರ್ ನನಗಂತೂ ತುಂಬಾ ಇಷ್ಟ ಆಯಿತು. ಏನು ಇಷ್ಟ ಆಯಿತು, ಹೇಗೆ ಇಷ್ಟ ಆಯಿತು, ಯಾವ ಸೀನ್ ತುಂಬ ಇಷ್ಟ ಆಯಿತು ಅನ್ನೋದನ್ನು ಹೇಳೋಣ. ಅದಕ್ಕೂ ಮುಂಚೆ ನೀವಿನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಮ್ಯಾಕ್ಸ್ ಸಿನಿಮಾದ ಎಲ್ಲ ಅಪ್ಡೇಟ್ಗೋಸ್ಕರ ಬೆಲ್ ಐಕನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ಬನ್ನಿ ಶುರು ಮಾಡೋಣ. ಒಂದೇ ಟೀಸರ್ನಲ್ಲಿ ಪ್ಯಾನ್ ಇಂಡಿಯಾಗೆ ಗೊತ್ತಾಗೋ ಹಾಗೆ ಪ್ಲ್ಯಾನ್ ಮಾಡಿ ರಿಲೀಸ್ ಮಾಡಿದ್ದಾರೆ. ಮ್ಯಾಕ್ಸ್ ಟೀಸರ್ ಎಲ್ಲ ಅಭಿಮಾನಿಗಳಿಗೂ ತುಂಬಾ ಖುಷಿ ಕೊಟ್ಟಿದೆ ಅಂತಲೇ ಹೇಳ್ಬೋದು. ಟೀಸರ್ನಲ್ಲಿ ಬರುವಂಥ ಎಲ್ಲ ಕಿಚ್ಚನ ಸೀನ್ಗಳು ತುಂಬಾ ವಿಶೇಷವಾಗಿದ್ದಾವೆ. ಅದರಲ್ಲೂ ಕೊನೆಯಲ್ಲಿ ಬರುವಂಥ ಆ ಡ್ಯಾನ್ಸ್ ಸೀನ್ ಮಾತ್ರ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ಆ ಶಾಟ್ ನನಗಂತೂ ತುಂಬಾ ಇಷ್ಟ ಆಯಿತು. ಮ್ಯಾಕ್ಸ್ ಸಿನಿಮಾ ಮ್ಯಾಕ್ಸಿಮಮ್ ಆಗಿ ಆ್ಯಕ್ಷನ್ ಕಟ್ಸನ್ನು ಹೊಂದಿರುವಂಥದ್ದು ಟೀಸರ್ನಲ್ಲೇ ಗೊತ್ತಾಗ್ತಾ ಇದೆ. ಈ ಸಿನಿಮಾ ಪ್ಯಾನ್ ಇಂಡಿಯಾ ಆಗಿರೋದ್ರಿಂದ ಪರಭಾಷಾ ನಟರು ಕೂಡ ಇದರಲ್ಲಿ ಕಾಣಿಸ್ಕೊಂಡಿದ್ದಾರೆ, ಅದು ಕ್ಲಿಯರ್ ಆಗಿ ತೋರಿಸಿದ್ದಾರೆ. ಟೀಸರ್ ಶುರು ಆಗೋದು ಒಂದು ಇಂಗ್ಲಿಷ್ ರೈಮ್ಸ್ ಮೂಲಕ. ಬಾಬಾ ಬ್ಲ್ಯಾಕ್ ಶಿಪ್ ಅನ್ನೋ ರೈಮ್ಸ್ನಲ್ಲಿ, ಕಿಚ್ಚ ಸುದೀಪ್ ಅವರ ವಾಯ್ಸ್ನಲ್ಲಿ, ಮ್ಯಾಕ್ಸ್ ವರ್ಷನ್ನಲ್ಲಿ ಶುರು ಆಗುತ್ತೆ. ಈ ಹಾಡಿನ ಮುಖಾಂತರನೇ ನಮಗೆ ಸುಮಾರು ಕ್ಲೂಗಳನ್ನ ಕೊಟ್ಟಿದ್ದಾರೆ. ಇದರಲ್ಲಿ ಯಾರೆಲ್ಲ ಮೈನ್ ವಿಲನ್ಗಳು, ಅವರ ಅಂಡರಲ್ಲಿ ಯಾರೆಲ್ಲ ಬರ್ತಾರೆ, ಮತ್ತು ಕೊನೆಯಲ್ಲಿ ಇವ್ರಿಗೆಲ್ಲ ನೀವು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ, ಇವರು ನನ್ನ ತಂಟೆಗೆ ಬಂದರೆ ನಾನು ಸುಮ್ಮನೆ ಇರಲ್ಲ, ನಾನು ಆಟನ ಮುಗಿಸ್ತೀನಿ ಅಂತ ಹೇಳೋ ಆ ಡೈಲಾಗು ತುಂಬಾ ಖುಷಿ ಕೊಡುತ್ತೆ. ನಮಗೆಲ್ಲ ಈ ಸಿನಿಮಾ ಒಂದೇ ನೈಟಲ್ಲಿ ನಡೆಯೋದು ಅಂತ ಗೊತ್ತಿತ್ತು, ಆದರೆ ಹೇಗೆ ನಡೆಯುತ್ತೆ, ಏನಾಗುತ್ತೆ ಅನ್ನೋದ್ರ ಬಗ್ಗೆ ಐಡಿಯಾ ಇರಲಿಲ್ಲ. ಆದರೆ ಈಗ ಅದಕ್ಕೆ ಒಂದು ಫುಲ್ ಸ್ಟಾಪ್ ಸಿಕ್ಕಿದೆ. ಅರ್ಜುನ್ ಮಹಾಕ್ಷಯ್ ಅಂದರೆ ನಮ್ಮ ಕಿಚ್ಚ ಸುದೀಪ್ ಅವರು ಒಬ್ಬ ಪೊಲೀಸ್ ಅಧಿಕಾರಿ. ಈಗ ತಾನೇ 2 ತಿಂಗಳ ಸಸ್ಪೆನ್ಷನನ್ನು ಮುಗಿಸಿ ಹೊಸ ಸ್ಟೇಷನ್ಗೆ ಬಂದಿರ್ತಾರೆ. ಅವರು ಆ ಏರಿಯಾದ MLA ಮಗನನ್ನು ಒಂದು ಕೇಸ್ನಲ್ಲಿ ಅರೆಸ್ಟ್ ಮಾಡಿರ್ತಾರೆ, ಆದರೆ ಅವನು ಕೊಲೆ ಆಗ್ತಾನೆ. ಅದಕ್ಕೆ MLA ಅವರು ಪೊಲೀಸರ ಮೇಲೆ ತಿರುಗಿ ಬೀಳ್ತಾರೆ. ಆಗ ಮ್ಯಾಕ್ಸ್ ಏನು ಮಾಡ್ತಾರೆ, ಆ ದಿನನ ಅವರಿಂದ ಕಾಪಾಡ್ತಾನ, ಆ ಸಿಚುಯೇಷನ್ನ ಹೇಗೆ ಫೇಸ್ ಮಾಡ್ತಾನೆ ಮತ್ತು ಅದರಿಂದ ಅವನು ಸರ್ವೈವ್ ಆಗ್ತಾನ ಅನ್ನೋದೇ ಕತೆ. ಸೊ ಈಗ ಪರ್ಫೆಕ್ಟ್ ಆಗಿ ಒಂದು ಪ್ಲಾಟ್ ಲೈನ್ ಸಿಕ್ಕಿದೆ. ಸಿನಿಮಾ ಒಂದೇ ಲೈನಲ್ಲಿ ಓಡುತ್ತೆ. ಇದ್ರ ಮಧ್ಯೆ ಕೆಲವೊಂದು ಕಮರ್ಷಿಯಲ್ ಎಲಿಮೆಂಟ್ಸ್ನ ಆ್ಯಡ್ ಮಾಡಿ ಒಂದು ಆಕ್ಷನ್ ಪ್ಯಾಕ್ಡ್ ಮೂವಿನ ಮಾಡಿದ್ದಾರೆ. ಟೀಸರ್ನಲ್ಲಿ ಮತ್ತೊಂದು ಇಂಪಾರ್ಟೆಂಟ್ ಥಿಂಗ್ ಅಂದರೆ ಅದು ಅಜನೀಶ್ ಲೋಕನಾಥ್ ಅವರ ಮ್ಯೂಸಿಕ್ಕು ಸಖತ್ತಾಗಿ ಮಾಡಿದ್ದಾರೆ. ಆ ಲಾಸ್ಟ್ ಸೀನಲ್ಲಿ ಬರುವಂಥ ಮ್ಯೂಸಿಕ್ಕು, ಅದರಲ್ಲಿ ಬರುವಂಥ ಸುದೀಪ್ ಅವರ ಡ್ಯಾನ್ಸ್ ಮತ್ತು ಆ ಆ್ಯಟಿಟ್ಯೂಡು ಚಿಂದಿ ಅಂತಲೇ ಹೇಳ್ಬೋದು. ನನಗಂತೂ ಇದು ತುಂಬಾ ಇಷ್ಟ ಆಯಿತು. ನಿಮಗೂ ಇಷ್ಟ ಆಗಿದ್ರೆ ಕಾಮೆಂಟ್ ಮಾಡಿ. ಆದರೆ ಒಂದೇ ಒಂದು ಬೇಜಾರು ವಿಷಯ ಏನಂದರೆ ರಿಲೀಸ್ ಡೇಟ್ನ ಅನೌನ್ಸ್ ಮಾಡದೇ ಇರೋವಂಥದ್ದು. ಮ್ಯಾಕ್ಸ್ಗೋಸ್ಕರ ಕಾಯ್ತಾ ಇರೋಂಥ ಅಭಿಮಾನಿಗಳನ್ನ ಹಿಡಿದಿಟ್ಕೊಳ್ಳೋಕ್ಕೆ ಟೀಸರು ಓಕೆ, ಬಟ್ ರಿಲೀಸ್ ಡೇಟ್ ಅನ್ನೋದು ಬಂದಿದ್ದರೆ ಅವ್ರನ್ನ ಒಂದು ಕಡೆ ಕಟ್ ಹಾಕ್ಬಿಡ್ಬೋದಿತ್ತು ಮ್ಯಾಕ್ಸ್ ಮುಂದೆ ಅಂತ ನನಗನ್ಸುತ್ತೆ. ಸ್ವಲ್ಪ ದಿನ ಆದರೆ ಮತ್ತೆ ಇದ್ರ ಕ್ರೇಜು ಕಮ್ಮಿ ಆಗ್ಬಿಡುತ್ತೇನೋ ಅನ್ನೋದು ನನ್ನ ಒಪಿನಿಯನು. ಆದಷ್ಟು ಬೇಗ ಸಿನಿಮಾ ರಿಲೀಸ್ ಆಗಲಿ ಅನ್ನೋದು ಕೂಡ ನನ್ನ ಆಶಯ. ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ನಿಮ್ಗೆ ಈ ವಿಡಿಯೋ ಬಗ್ಗೆ ಏನು ಅನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್, ಸೈನಿಂಗ್ ಆಫ್ CS.